ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತೇಳಿ RCB ಅಭಿಮಾನಿಗಳು ಕಳೆದ 18 ವರ್ಷದಿಂದ IPL ಕಪ್ಗಾಗಿ ಪರಿತಪಿಸ್ತಾ ಇದ್ರು. ಇದೀಗ ಅವರ ಆ ಒಂದು ಕಪ್ಪು ವನವಾಸಕ್ಕೆ ಬ್ರೇಕ್ ಬೀಳೋದಕ್ಕೆ ಇನ್ನೇನು ಕೆಲವು ಗಂಟೆಗಳು ಕೂಡ ಬಾಕಿ ಇರುವಂತಹದ್ದು. RCB ಫೈನಲ್ ಪ್ರವೇಶಿಸಿ ಇವತ್ತು ಪಂಜಾಬ್ನ ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಎದುರಿಸ್ತಾ ಇದೆ. RCB ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಒಂದು ಶುಭ ಆರೈಕೆಗಳನ್ನು ಮಾಡ್ತಾ ಇದ್ದಾರೆ. ನನ್ನೊಟ್ಟಿಗೆ ಒಬ್ರು RCB ಅಭಿಮಾನಿ ಶಶಿಕುಮಾರ್ ಇದ್ದಾರೆ. RCB ಗೆಲುವಿಗಾಗಿ ಮಾದೇಶ್ವರನ ಬೆಟ್ಟಕ್ಕೆ ತೆರಳಿ ತಮ್ಮ ಮುಡಿಯನ್ನು ಸಮರ್ಪಣೆ ಮಾಡಿ ಬಂದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್, RCB ಗೆಲುವಿಗಾಗಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಮುಡಿ ಕೊಟ್ಬಿಟ್ಟು ಬಂದಿದ್ದೀರಿ. ಎಷ್ಟು ಅಭಿಮಾನ ಇದೆ ನಿಮಗೆ RCB ಮೇಲೆ ಅಂತ? ಎಷ್ಟು ಅಭಿಮಾನ ಅಂತಲ್ಲ ಸರ್, ಅದು ನಮ್ಮ ಟೀಮ್ ಅಲ್ವಾ, ಅದು ನಮ್ಮ ಟೀಮು ನಮ್ಮ ಹೆಮ್ಮೆ. ನಾವು ಅಂತ ಇರ್ತೀವಲ್ವಾ, ನಮ್ಮ ಟೀಮು, ನಮ್ಮ ನಾಡು ಭಾಷೆ ಅಂತ ಬಂದರೆ ಯಾವಾಗಲೂ ಫಸ್ಟು ನಾವು ನಮ್ಮದಕ್ಕೆ ಆದ್ಯತೆ ಕೊಡ್ತೀವಿ. ಹಾಗಾಗಿ ಅದು ಅಲ್ಲದೆ ಇದು 18ನೇ ಸೀಸನ್ ಆಗಿರೋದ್ರಿಂದ ಶಬರಿಮಲೆ ಮೆಟ್ಲು ಕೂಡ 18 ಮೆಟ್ಲತ್ತೆ ಸ್ವಾಮಿ ನೋಡ್ಬೇಕು ನಾವಲ್ಲಿ. ಮತ್ತು 18ನೇ ಸೀಸನ್ ಈ ವರ್ಷ. ಅದು ಅಲ್ಲದೆ ವಿರಾಟ್ ಕೊಹ್ಲಿ ನಂಬರ್ ಕೂಡ 18. ಅದಕ್ಕೋಸ್ಕರ 18 ಎಲ್ಲದರಿಂದನೂ ಸ್ಪೆಷಲ್ ಇದೆ. ಅದಕ್ಕೆ ಈ ವರ್ಷ 18ಕ್ಕೋಸ್ಕರ ಅಂದ್ರೆ ಗೆದ್ದೇ ಗೆಲ್ತಾರೆ ನಮ್ಮ ಟೀಮ್ ಅವರು ಅಂತ. ಸರ್, ಈಗ ಸಾಕಷ್ಟು ಲೀಗ್ ಮ್ಯಾಚ್ಗಳನ್ನು ನೋಡ್ಕೊಂಡು ಬಂದಿದ್ದೀರಿ. ಬೆಂಗಳೂರಿಂದ ಆಚೆ ಆಡಿದಂಥ ಎಲ್ಲ ಮ್ಯಾಚ್ಗಳನ್ನು ಕೂಡ RCB ಗೆದ್ದಿದೆ. ಇವತ್ತು ಕೂಡ ಬೆಂಗಳೂರಿಂದ ಹೊರಗೆ ಮ್ಯಾಚ್ ನಡೀತಾ ಇರತಕ್ಕಂಥದ್ದು. ಇವತ್ತು ಕೂಡ ಗೆಲ್ಲುತ್ತೆ ಅಂತ ಅನ್ಸುತ್ತಾ? ಗೆಲ್ಲುತ್ತೆ ಇಲ್ಲ ಅಂತಾರೆ ಸರ್. ಹೋಮ್ ಟೀಮಲ್ಲಿ ಸೋತಿದೆ ಅನ್ನೋ ಅಡ್ವಾಂಟೇಜಿಂತ ಔಟ್ಸೈಡ್ ಹೋಗಿ ತುಂಬ ಚೆನ್ನಾಗಿ ಆಡಿದ್ದಾರೆ ನಮ್ಮ ಟೀಮ್ ಅವರು. ಅದಕ್ಕೋಸ್ಕರ ಚೆನ್ನಾಗಿ ಗೆದ್ದೇ ಗೆಲ್ತಾರೆ ಅಂತ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಇದೆ ಸರ್. ಈ ಥರ ಮುಡಿಯೆಲ್ಲ ಕೊಟ್ಬಿಟ್ಟು ಬಂದಮೇಲೆ RCBಗೋಸ್ಕರ ಮನೇಲಿ ಏನು ಅನ್ಲಿಲ್ವಾ ಅಂತ? ಮನೇಲಿ ಬೈದ್ರು, ಆದರೂ ನಮ್ಮ ಟೀಮ್ ಅಲ್ವಾ, ನಮ್ಮ ಟೀಮ್ಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ. ಈಗ ಕಪ್ ಗೆಲ್ಲೋದಕ್ಕೆ ಮುಂಚೆನೇ ಮುಡಿ ಕೊಟ್ಬಿಟ್ಟು ಬಂದಿದ್ದೀರಿ. ಕಪ್ ಗೆದ್ಮೇಲೆ ಏನು ಮಾಡ್ತೀರಿ? ಕಪ್ ಗೆದ್ಮೇಲೆ ಮಾಮೂಲಿ ಇದೆಯಲ್ಲ, ಹೋಗಿ ಪೂಜೆ ಅವನ ಎಲ್ಲ ಮಾಡಿಸ್ತೀವಿ. ನಮ್ಮ ಟೀಮ್ಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ನಾವು. RCB ಪ್ರತಿ ಮ್ಯಾಚ್ ಗೆದ್ದಾಗಲೂ ಕೂಡ ಅಭಿಮಾನಿಗಳದ್ದು ಒಂದು ರೀತಿ ಸಂಭ್ರಮಾಚರಣೆ ಭರ್ಜರಿಯಾಗಿರುತ್ತೆ. ಇವತ್ತು ಫೈನಲ್ ಗೆದ್ರೆ ನಿಮ್ಮ ಸಂಭ್ರಮಾಚರಣೆ ಹೇಗಿರುತ್ತೆ? ಸರ್, ಸೋತಾಗಲೇ ಬಿಡಲಿಲ್ಲ ನಾವು. ಗೆದ್ರು ಸೋತರು ಅಂಕಲ್ ಮಕ್ಳು ಹೇಳೋದು ಅಂದರೆ ಈ ಸಲ ಕಪ್ ನಮ್ಮದೇ ಅಂತ. ಇನ್ನು ಗೆದ್ಮೇಲೆ ಬಿಡ್ತೀವ ನಾವು. ಗೆದ್ಮೇಲೆ ಇನ್ನೂ ಇರುತ್ತೆ. ದೀಪಾವಳಿ ಇನ್ನೊಂದು 2-3 ತಿಂಗಳು ಇರ್ಬೋದು. ಆದರೆ ಇವತ್ತೇ ದೀಪಾವಳಿ ಆಚರಿಸ್ತೀವಿ ನಾವು ಸಂಜೆಗೆ. ಇದಿಷ್ಟು RCBಯ ವಿಶೇಷ ಅಭಿಮಾನಿ ಶಿವಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ದೀಪಾವಳಿ ಇನ್ನೇನು ಕೆಲವೇ ತಿಂಗಳಲ್ಲಿ ಬರೋದಿದೆ. ಆದರೆ RCB ಗೆದ್ರೆ ಕರ್ನಾಟಕದಲ್ಲಿ ಇವತ್ತೇ ದೀಪಾವಳಿ RCB ಅಭಿಮಾನಿಗಳಿಗೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.